ಹೆಲೋ ಗೈಸ್, ಗುಡ್ ಮಾರ್ನಿಂಗ್. ಎಲ್ಲರೂ ಹೆಂಗಿದ್ದೀರಾ? ಚೆನ್ನಾಗಿದ್ದೀರಾ? ಆಫ್ಟರ್ ಲಾಂಗ್ ಟೈಮ್ ನಡುವೆ ಸ್ವಲ್ಪ ಸಮಸ್ಯೆಗಳಿತ್ತು, ಅದಕ್ಕಾಗಿ ಬ್ಲಾಗ್ಸ್ ಮಾಡೋಕ್ಕಾಗಲಿಲ್ಲ. ಇನ್ಮೇಲೆ ಕಂಟಿನ್ಯೂಸ್ ಆಗಿ ಮಾಡ್ತೀನಿ. ಸಮಸ್ಯೆಗಳಂದರೆ ಏನೋ ಪ್ರಪಂಚ ಮುಳುಗೋ ಸಮಸ್ಯೆಗಳೆಲ್ಲ, ಎಲ್ಲ ನಾರ್ಮಲ್ಲಾಗಿ ಇಲ್ಲದೇ ಇರೋದೆಲ್ಲ ಎತ್ಕೊಂಡ್ಬಂದು ತಲೆ ಮೇಲೆ ಹಾಕ್ಕೊತೀನಿ ನಾನು. ಅವೇ ನನ್ನ ಸಮಸ್ಯೆಗಳು, ಏನೂ ಇರಲ್ಲ, ಎಲ್ಲ ಮೇಲೆ ಹಾಕ್ಕೊತೀನಿ ನಾನೇ. ಸುಮ್ಮನೆ ಅದಕ್ಕೂ ನನಗೂ ಸಂಬಂಧ ಇರಲ್ಲ, ಆದರೂ ಅದ್ರಾಗ ಹೋಗಿ ನಾನು ಸಮಸ್ಯೆ ತಗೊಂಬರ್ತೀನಿ. ಅದೇ ನನ್ನ ಸ್ಪೆಷಾಲಿಟಿ. ಅವಶ್ಯಕತೆ ಇದೆಯಾ, ಅನಿವಾರ್ಯನಾ? ನನ್ನ ಸಮಸ್ಯೆ ಅಲ್ಲ ಅದು, ಎಲ್ಲೋ ಏನೋ ಕ್ರಿಯೇಟ್ ಆಗಿರುತ್ತೆ, ಅದನ್ನ ಎತ್ಕೊಂಬಂದು ನನ್ನ ಮೇಲೆ ಹಾಕ್ಕೊತೀನಿ ನಾನು. ಇರಬೇಕು, ಮಿನಿಮಮ್ ಇರುತ್ತೆ ನಮ್ಮ ಹತ್ರ. ಶಾಕಿಂಗ್ ನ್ಯೂಸ್ ಆಗೋ ವಿಷಯ ಏನಂದರೆ, ಇವತ್ತು 9:30 ವಿಜಯಪುರ ಕ್ರಾಸಲ್ಲಿ ಇದ್ದೀನಿ ನಾನು. ದಿನ 10:30 11 ಗಂಟೆಗೆ ಬರ್ತಾ ಇದ್ದವನು, ಇವತ್ತು 9:30 ಇದ್ದೀನಿ. ಯಾಕೆ ಹೇಳೋ, ಮನೆಯಲ್ಲಿ ಊಟ ತಿಂದಿರೋ ಬಂದೆ ಅಲ್ಲ, ಅದಕ್ಕೆ. ಇಷ್ಟು ದಿನ ಮನೆಯಲ್ಲಿ ಊಟ ತಿನ್ಕೊಂಡು ಬಸ್ ಮಿಸ್ ಮಾಡಿಕೊಂಡು ಎದ್ದು ಬಿದ್ದು ಏನೋ ಮಾಡಿ ಬರ್ತಿದ್ದೆ. ಇವತ್ತು ಹಂಗಿರಲಿಲ್ಲ. ಊಟ ಒಂದು ದಿವಸ ಬಿಟ್ಟೆ ಅಲ್ಲ, ಕರೆಕ್ಟ್ ಟೈಮಿಗೆ ಬರ್ತೀನಿ. ಹಿಂಗೆ ಡೈಲಿ ಊಟ ಬಿಟ್ಟರೆ ಕರೆಕ್ಟ್ ಟೈಮಿಗೆ ಬರ್ತೀನಿ. ಇಲ್ಲ ಅಂದರೆ ಬಸ್ ಮಿಸ್ ಮಾಡ್ಕೊಂಡು ಅಲ್ಲೆಲ್ಲೋ ಕ್ರಾಸಿಗಳು ಮತ್ತೆ ಚೇಂಜ್ ಮಾಡಿಕೊಂಡು ಜಾಲೆ ಅಂತ ಬರೋದು. ಇಲ್ಲೊಬ್ರು ಸ್ವಾಮಿ ಇದ್ದಾರೆ, ಬನ್ನಿ ಮಾತಾಡೋಣ. ನಮಸ್ಕಾರ ಸ್ವಾಮಿ. ನಿಮ್ಮದು ಯಾವ ಸ್ವಾಮಿ? ಹಾಸನ. ಹಾಸನದಿಂದ ಇಲ್ಲಿಗೆ ದೇವಸ್ಥಾನಕ್ಕ? ಯಾವ ದೇವಸ್ಥಾನಕ್ಕೆ ಸ್ವಾಮಿ? ಸ್ವಾಮಿ ಕೈವಾರಾಗ ಹೋಗ್ತಾ ಇದ್ದೀರಾ? ಹಾಸನದಿಂದ ಏನು ಕಾಲ್ನಡಿಗೆನಾ ಇಲ್ಲ ಬಸ್ಸಲ್ಲಿ ಬಂದಿರೋದಾ ಸ್ವಾಮಿ? ಅಲ್ಲಿ ವಿಶೇಷ ಏನು ಸ್ವಾಮಿ ಕೈವಾರದ್ದು? ದೇವ್ರ ಪೂಜೆ, ದೇವ್ರ ಭಕ್ತಿ ಎಲ್ಲ ಇರ್ತದೆ. ಇವಾಗ ನೀವು ಡೈರೆಕ್ಟ್ ಬಸ್ಗೆ ಹೋಗ್ತೀರಾ? ಬಸ್ಗೆ. ಇವಾಗ ಕೆಲವರೆಲ್ಲ ಜೀವನದಲ್ಲಿ ಏನೂ ಮಾಡೋಕ್ಕಾಗಲ್ಲ, ನಮ್ಮ ಕೈಲಿ ಏನೂ ಆಗಲ್ಲ ಅಂತ ಡಿಪ್ರೆಷನ್ಗೆ ಹೊರಟೋಗ್ತಾರೆ, ಯೋಚನೆ ಮಾಡ್ತಾ ಇರ್ತಾರೆ. ಅಂಥವ್ರಿಗೆ ನೀವೇನು ಹೇಳ್ತೀರಾ? ಅವ್ನು ದೇವ್ರು ನಂಬಬೇಕು, ಪ್ರಯತ್ನ ಮಾಡಬೇಕು. ದೇವ್ರನ್ನ ನಂಬಿ ಪ್ರಯತ್ನ ಮಾಡಬೇಕು. ಪ್ರಯತ್ನ ಮೇಲೆ ಫಲ ಇಲ್ಲ. ಹಾಂ, ಪ್ರಯತ್ನ ನಮ್ಮದು, ಫಲ ದೇವರು. ಪ್ರಯತ್ನ ನಮ್ಮದು, ಫಲ ದೇವ್ರದ್ದು. ನಾವು ಪ್ರಯತ್ನನೇ ಮಾಡಲಿಲ್ಲ ಅಂದ್ರೆ ಫಲ ಇಲ್ಲಿ ಕೊಡ್ತೀವಿ. ಹೌದು, ನಾವು ಪ್ರಯತ್ನ ಇಲ್ಲ ಅಂದರೆ ದೇವರು ಅದಕ್ಕೆ ರಿಟರ್ನ್ ಕೊಡ್ತಾರೆ. ನಾವೇನು ಪ್ರಯತ್ನನ ಮಾಡಿದಿರ ನಮಗೇನು ಸಿಗ್ತಾ ಇಲ್ಲ ಅಂದರೆ ಹೆಂಗೆ ಸಿಗುತ್ತೆ? ಇದಕ್ಕೆ ಪ್ರಯತ್ನ ಮಾಡಬೇಕು, ದೇವ್ರ ಮೇಲೆ ಭಾರ ಹಾಕಬೇಕು. ನಾವು ಪ್ರಯತ್ನ ಪಟ್ಟು ದೇವ್ರ ಮೇಲೆ ಭಾರ ಹಾಕಬೇಕು. ನೋಡಿದ್ರಲ್ಲ, ಪ್ರಯತ್ನ ಪಡಿ. ನಾನು ಅದೇ ಪ್ರಯತ್ನ ಪಡ್ತಾ ಇದ್ದೀನಿ. ಆಗುತ್ತೋ ಹೋಗುತ್ತೋ ಗೊತ್ತಿಲ್ಲ, ಬಟ್ ಪ್ರಯತ್ನ ಪಡ್ಬೇಕಷ್ಟೇ. ಏನೋ ಶ್ರವಣ್ ಇಷ್ಟು ಬೆಳಗ್ಗೆ ಕಾಣಿಸ್ತಾ ಇದೆಯಾ? ಮಗ ನ್ಯಾಚುರಲ್ ಬ್ಯೂಟಿ. ಇವ ಯಾರೇ? ಇವನು ಯಾರ್ಯಾರು ಬರ್ತಾರೋ ಮರೆ ಈ ಮನ್ಯಾಗ? ನ್ಯಾಚುರಲ್ ಅಲ್ಲ, ಅದು ಸನ್ ಬ್ಯೂಟಿ. ಅದು ಸಾಯಿ ಪಲ್ಲವಿ ಅವ್ರ ಅಣ್ಣ. ನಾನು ಅಣ್ಣ ಅಲ್ಲ ಮಗ, ತಮ್ಮ. ರೆಸ್ಪೆಕ್ಟ್ ಫಾರ್. ಆಯ್ತು ಬೊಮ್ಮೈದಾ, ಆಯ್ತು ಬಿಡು ಬೊಮ್ಮೈದಾ, ನೀನ್ ನಕ್ಕನ್ಲೇ. ನಮ್ಮ ಹುಡುಗಿರ ಸಾಯಿ ಪಲ್ವಿ ಇವ್ರ ಅಕ್ಕ, ನಿಮ್ಮ ಅಕ್ಕ ತಾನೆ? ನಮ್ಮ ಅಕ್ಕ. ನಮ್ಮ ಅಕ್ಕ ಬಾಂಬೆ ಇದ್ನಿ ಇವತ್ತಿಂದ. ನನಗೆ ನನ್ನ ಮಗ ಬಾಂಬೆ ಇದ್ದ ಅಂತೆ. ಏಯ್, ನಿಂದು ಎಷ್ಟು ಡೇಟ್ ಆಫ್ ಬರ್ತು? 2002. ನಾನು 2001. ಇಲ್ಲ, ಚಾನ್ಸ್ ಇಲ್ಲ. ನೋ ವೇ. ಇವಾಗ ಏನು ದೊಡ್ಡವ್ರನ್ನ ಮಾಡ್ಕೋಬೇಕಂತ ಏನಾದ್ರು ರೂಲ್ಸ್ ಇದೆಯಾ? ಇರಬೇಕು, ಆರೆಂಜ್ ಇರಬಾರ್ದು. ಇವಾಗ ನಮ್ಮ ಆಸೆಗಳಿಗೆ ಏನು ಅದ್ದಿದ್ಯಾ? ಏನಾದ್ರು ದುಡ್ಡು ಕೊಡ್ಬೇಕಾ? ಏನ್ ಕೊಡ್ಬೇಕು? ತೆಲುಗಲ್ಲಿ ಒಂದು ಹೇಳ್ತಾರೆ, ಕಲಾಂ ಗಾರು ಕಲಲ್ ಕನ್ಮನ್ನಾರು ಕತ್ತಲು. ಬಟ್ ಬೋದು, ಪರವಾಗಿಲ್ಲ. ಇವಾಗ ವಿರಾಟ್ ಕೊಹ್ಲಿ ಅವ್ರ ಹುಡುಗಿಗಿಂತ ಚಿಕ್ಕವನು. ಚಿಕ್ಕವನು. ಸೊ ನಾವು ಅದನ್ನೇ ಫಾಲೋ ಮಾಡ್ತೀವಿ. ನೀನು ವಿರಾಟ್ ಕೊಹ್ಲಿ ಯಾಕೆ ಹೇಳ್ಬೇಕು? ಸಚಿನ್ ತೆಂಡೂಲ್ಕರ್ ಅಂತ ಹೇಳ್ಬೋದಲ್ಲ. ಫಸ್ಟ್ ನೋಡ್ದಲ್ಲ, ನನ್ನ ಮೈಂಡ್ಗೆ ಫಸ್ಟ್ ಬರೋದೇ ವಿರಾಟ್ ಕೊಹ್ಲಿ. ಏನು ಮಾಡಿದ್ರು ಅದಕ್ಕೆ. ಸೊ ಇವಾಗ ನಾನು ವಿರಾಟ್ ಕೊಹ್ಲಿ ಸ್ವಲ್ಪ ನನ್ನ ಬಾಂಬ ಇದ್ನಿ ಇವತ್ತು. ನನ್ನ ಬಾಂಬ ಇದ್ನಿ ಇವತ್ತಿನ, ಚೆನ್ನಾಗಿ ನೋಡ್ಕೊಂತೀನಿ. ಮಧ್ಯಾಹ್ನ ಟ್ರೀಟ್ ಬಾವ. ಅಷ್ಟೇ ತಾನೇ ಮೈದಾ, ನಡಿ ಕೊಡ್ಸೋಣ. ಏನೇನು ಮಾತುಗಳು ಮಾತಾಡ್ತೀಯ ನೀನು? ಲೈ ಮಾನ ಮರ್ಯಾದೆ ಐತೆ ನನಗೆ ಲೈ.
ಅವ್ರ ಪಾಪ ಅಲ್ಲೇನೋ ಮಾತಾಡ್ಕೊಂತಿದ್ರು, ನೀನು ಯಾಕೆ ಸೆಂಟ್ರಲ್ ಹೋಗಿ ಅವ್ರನ್ನೇನೇನೋ ಬೈದೆ. ಅದೆಲ್ಲ ಇದ್ದಿದ್ರೆ ನಾನೇ ನಿನ್ನ ವಿಡಿಯೋಕ್ಕೆ ರೆಕಾರ್ಡಿಂಗ್ ಕೊಡ್ತಾ ಇದ್ದೆ. ಮಾತೇ ಇಲ್ಲ. ಅಂದರೆ ಮಾನ ಮರದು ಏನೂ ಇಲ್ಲ ಅಂತ ಓಪನ್ ಆಗಿ ಹೇಳ್ತಾ ಇದ್ದೆ. ಅಲ್ಲ ನೀನು ಸವಾಸ ಮಾಡಿದ್ಮೇಲೆ ಅದೆಲ್ಲ ಇರ್ತದ? ನನ್ನ ಮಾನ ಮರೆತೆ ಬಂದ ಇವಾಗ. ಅಲ್ಲ ನೀನು ಸವಾಸ ಮಾಡಿದ್ಮೇಲೆ ಅದೆಲ್ಲ ಇರ್ತದ ನೀನು ಎಕ್ಸ್ಪೆಕ್ಟ್ ಮಾಡ್ತಾ ಇದೆಯಲ್ಲ, ನಿನಗೈತಾ? ನನಗಿಲ್ಲ, ನಾನು ಇಲ್ಲ, ನನಗಿಲ್ದೇ ಇರೋದಕ್ಕೇನೆ ಅಲ್ವಾ ನಾನು ಬ್ಲಾಗ್ಸ್ ಮಾಡ್ತಾ ಇರೋದು. ನಿನ್ನಂತ ಅನ್ಸುತ್ತೆ ಸವಾಸ ಮಾಡಿರೋದು. ಅದು ಕರೆಕ್ಟ್ ಮಗ, ಇವಾಗ ಒಪ್ಕೊಂಡೆ ನಿನ್ನ. ಹಂಗೆ ಇವತ್ತು ಬಾಕ್ಸ್ ತಂದಿರಲಿಲ್ಲ, ಅದಕ್ಕೆ ಮಧ್ಯಾಹ್ನ ತಿನ್ನೋಣ ಅಂತ ಹಾಸ್ಪಿಟ್ಲಲ್ಲಿರೋ ಕ್ಯಾಂಟೀನ್ಗೆ ಹೋಗ್ತಾ ಇದ್ದೀನಿ. ಇಲ್ಲಿ ಕಡಿಮೆ ಬೆಲೆಯಲ್ಲಿ ಒಳ್ಳೆ ಊಟ ಸಿಗುತ್ತೆ. ಅನ್ನ ಸಾಂಬಾರಂತೂ ಬೇರೆ ಲೆವೆಲಲ್ಲಿ ಇರುತ್ತೆ, ಇಲ್ಲಿ ಸಖತ್ತಾಗಿರುತ್ತೆ.